ಹಾಯ್, ನಿಮಗೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ನಾವೀಗ ಕಾರ್ ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕದೇ ಇದ್ದರೆ ಪೊಲೀಸರು ನಮಗೆ ಫೈನ್ ಹಾಕ್ತಾರೆ. ಅದು ಒಳ್ಳೆಯ ವಿಷಯ, ನಮ್ಮ ಸೇಫ್ಟಿಗೋಸ್ಕರ ಹೇಳುವಂಥದ್ದು. ಅದೇ ಥರ ನಾವು ಬೈಕ್ ಡ್ರೈವ್ ಮಾಡುವಾಗ ಹೆಲ್ಮೆಟ್ ಹಾಕದೇ ಇದ್ದರೂ ನಮಗೂ ಅಲ್ಲಿ ಕೂಡ ಫೈನ್ ಬರುತ್ತೆ. ಅದು ಕೂಡ ಒಳ್ಳೆಯ ವಿಷಯ, ಸೇಫ್ಟಿಗೋಸ್ಕರ. ಇದೇ ಥರ ಕ್ಯಾಮ್ರಾದಲ್ಲಿ ಕಾಣುತ್ತೆ, ಇದೆಲ್ಲ ಒಳ್ಳೆಯ ವಿಷಯ. ಆದರೆ ನೀವು ಯಾವತ್ತಾದರೂ KSRTC ಬಸ್ಸಲ್ಲಿ ನೈಟ್ ಒಂದು ಟ್ರಾವೆಲ್ ಮಾಡಿದ್ದೀರಾ? ಹೇಗಿರುತ್ತೆ ಅಂತ ನೋಡಿ. ಅಂದರೆ ನಾವು ಬಸ್ ಹತ್ತಿದ ಕೂಡಲೇ ಅಲ್ಲಲ್ಲಿ ಬಿದ್ಕೊಂಡು ಮಲಗ್ತಾರೆ ಜನಗಳು. ಇಲ್ಲಿ ಅಂದರೆ ಸೀಟಲ್ಲೂ ಮಲಗಿರ್ತಾರೆ, ಬಸ್ಸಿನ ಫ್ಲೋರಲ್ಲಿಯೂ ಮಲಗಿರ್ತಾರೆ. ನಮಗೆ ಮುಂದೆ ಹೋಗೋಕ್ಕಾಗಲ್ಲ, ಹಿಂದೆ ಹೋಗೋಕ್ಕಾಗಲ್ಲ. ಟಿಕೆಟ್ ತೆಗೆದು ಕೂಡ ನಾವು ನಿಂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ಇಲ್ಲಿ ಯಾವ ಸೇಫ್ಟಿ ಕೂಡ ಇರಲ್ಲ ಈ ಬಸ್ಸಲ್ಲಿ. ನೋಡಿ ಹೇಗೆ ವಿಚಿತ್ರವಾಗಿ ಮಲಗಿರ್ತಾರೆ. ಒಂದು ಮಗುವನ್ನು ಕೂಡ ಅಲ್ಲಿ ನೇತಾಡಿಸಿಟ್ಟಿದ್ದಾರೆ ನೋಡಿ. ಅದರಲ್ಲಿ ಮಗು ಇತ್ತು. ಅವಾಗ ಇದರಲ್ಲಿ ಏನಾದರೂ ಸೇಫ್ಟಿ ಉಂಟಾ? ಅಂದರೆ ಏನಾದರೂ ಒಂದು ದೊಡ್ಡ ಹಂಪ್ ಏನಾದರೂ ಬಂತು, ಬಸ್ಸು ನೈಟಲ್ಲಂತೂ ಹೆವಿ ಸ್ಪೀಡಲ್ಲಿ ಡ್ರೈವ್ ಆಗುತ್ತಾ ಇರುತ್ತೆ. ಏನಾದರೂ ಹಂಪ್ ಬಂದಾಗ ಅದ್ರ ಮೇಲೆ ಹಾರಿ ಹೋದರೆ ಇವರ ಸ್ಥಿತಿ ಹೇಗಿರ್ಬೋದು? ಇದನ್ನು ಯಾರೂ ನೋಡ್ತಾನೆ ಇಲ್ಲ. ಅಂದರೆ ಇವರಿಗೆ ಯಾವುದರಲ್ಲಿ ಹಣ ಬರುತ್ತೆ ಗೌರ್ಮೆಂಟಲ್ಲಿ? ಅಂದರೆ ಪ್ರೈವೇಟ್ ವೆಹಿಕಲ್ಸ್ಗಳಿಗೆಲ್ಲ ಫೈನ್ ಹಾಕ್ತಾರೆ, ಅಂದರೆ ದುಡ್ಡು ಬರಬೇಕಲ್ಲ. ಇಲ್ಲಿ ಇಂಥ ಒಂದು ವ್ಯವಸ್ಥೆ ಅಂದರೆ ಎಷ್ಟು ಅಸಭ್ಯವಾಗಿರುತ್ತೆ ಅಂದರೆ ನಮಗೆ ಬಸ್ ಹತ್ತಕ್ಕಾಗಲ್ಲ. ಅಲ್ಲಲ್ಲಿ ಅವರ ಅಂದರೆ ವರ್ತನೆಯನ್ನು ನೋಡಿದರೆ ನಮಗೆ ಈ ಕರಾರ ಸಾನಿ ಬಸ್ಸಲ್ಲಿ ಹೋಗೋದೇ ಬೇಡ ಅಂತ ಆಗುತ್ತೆ. ಅಷ್ಟೊಂದು ಗಲೀಜಾಗಿರುತ್ತೆ. ಇಲ್ಲಿ ನೋಡಿ, ಇಷ್ಟೊಂದು ಜಾಗ ಉಂಟು, ಕೆಳಗಡೆ ಒಬ್ರು ಮಲಗಿದ್ದಾರೆ, ಅದರ ಹತ್ರ ಒಂದು ಮಗಳು ಮಲಗಿದೆ, ಒಂದು ಸೀಟ್ ಫುಲ್ಲು ಮಕ್ಕಳು ಮಲಗಿರ್ತಾರೆ ಅಥವಾ ಬೇರೆ ಯಾರು ಮಲಗಿರ್ತಾರೆ. ನಮಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಲಿಕ್ಕಾಗಲ್ಲ KSRTC ಬಸ್ಸಲ್ಲಿ. ಅಂದರೆ ಈಗ ಕರಾರ ಸಾನಿ ಅಂತ ಆಗಿದೆ. ಇದನ್ನು ಯಾರಾದರೂ ಒಂದು ನೋಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ನೋಡಿ, ಉದ್ದಗೆ ಮಲಗಿದ್ದಾರೆ. ಒಂದು ಸೀಟಲ್ಲಿ ಒಬ್ಬರು, ಆಮೇಲೆ ನೆಲಗಡೆ ಅಂದರೆ ಫ್ಲೋರಲ್ಲಿ ಬೇರೆ ಇಬ್ಬರು ಮಲಗಿದ್ದಾರೆ. ಮುಂದೆ ಹೋಗೋಕ್ಕಾಗಲ್ಲ ನಮಗೆ. ನಾವೇನಾದ್ರು ಟಿಕೆಟ್ ತೆಗೆದ್ರೂ ಕೂಡ ನಾವು ಅಲ್ಲೇ ನಿಲ್ಲಬೇಕು. ಇವರನ್ನು ಮೆಟ್ಟಿ ಹೋಗೋಕ್ಕೆ ನಮಗೂ ಸ್ವಲ್ಪ ಮುಜುಗರ ಆಗುತ್ತೆ, ಅಂದರೆ ಬೇಸರ ಆಗುತ್ತೆ. ಯಾಕೆ ಪಾಪ ಅಂತ. ನೋಡಿ ಎಷ್ಟು ಚೆಂದಾಗಿ ಮಲಗ್ತಿದೆ. ಬಸ್ ಟ್ರಾವೆಲ್ ಆಗ್ತಾ ಇದೆ, ಬಸ್ ಹೋಗ್ತಾ ಇದೆ, ಇವರು ಮಲಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಮಗುವನ್ನು ಕೂಡ ನೇತಾಡಿಸಿಟ್ಟಿದ್ದಾರೆ. ಯಾವ ಸೇಫ್ಟಿ ಇಲ್ಲಿ ಇದೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಸರ್ಕಾರ ನೋಡುವುದೇ ಇಲ್ಲ. ಬಸ್ಗಳು ಟ್ರಾವೆಲ್ ಆಗ್ತಾ ಇರುತ್ತೆ, ಅದರ ಮೇಲೆ ಮಾಡ್ತಾ ಇರ್ತಾರೆ. ಒಂದು ಕೂಡ ಡಿಸಿಪ್ಲಿನ್ ಇರಲ್ಲ ಯಾವುದಕ್ಕೂ. ಇನ್ನು ಕೆಲವೊಂದು ಬಸ್ಸುಗಳು ಅಂದರೆ ಟ್ರಾವೆಲ್ಸ್ ಮಾಡ್ತಾ ಇರುತ್ತೆ, ಜನ ಫುಲ್ ಆಯಿತು ಅಂತ ಸೀಟ್ ಇಲ್ಲ ಅಂತ ಸೀದಾ ಹೋಗುತ್ತೆ. ಸೀಟ್ ಎಲ್ಲಿ ಇರುತ್ತೆ? ಒಂದು ಟಿಕೆಟ್ ತೆಗಿತಾರೆ, ಒಂದು ಸೀಟ್ ಫುಲ್ ಮಲಗ್ತಾರೆ. ಬಸ್ ಕಂಡಕ್ಟರ್ ಏನೂ ಹೇಳುವುದೇ ಇಲ್ಲ. ಇದು ನಾನು ಒಂದಿನ ಟ್ರಾವೆಲ್ ಮಾಡಿದಾಗ ನಾನು ಕಂಡಂಥ ದೃಶ್ಯ. ನೋಡಿ, ಒಂದು ಮಗುವನ್ನು ಅಲ್ಲಿ ನೇತಾಡಿಸಿಟ್ಟಿದ್ದಾರೆ. ಯಾವ ಧೈರ್ಯದಲ್ಲಿ ಆ ಥರ ಮಲಗಿಸ್ತಾ ಗೊತ್ತಿಲ್ಲ. ಇಲ್ಲೊಂದು ಲೇಡಿ ಈ ಥರ ಉದ್ದಾಗಿ ಮಲಗಿದ್ದಾರೆ. ಯಾವಾಗ ಬುದ್ಧಿ ಬರುತ್ತೋ ಜನರಿಗೆ. ಹೇಗಿರುವ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.